ಇಲ್ಲಿ ನೋಡಿ ಅಣ್ಣ, ನಿನ್ನೆ ಅಷ್ಟೇ ಇದನ್ನು ತೋರಿಸಿದ್ರು ಅಣ್ಣ. ಇನ್ಯಾವ ತೊಂದರೆನೂ ಇರಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಖುಷಿಯಾಗಿದ್ದೆ. ನೋಡಿದ್ರೆ ಇವತ್ತೇ ಯಾರೋ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ. ಅನಾಹುತ ಏನಾಗ್ಲಿವಲ್ಲ ಬಿಡವ. ಅಪ್ಪಿ ತಪ್ಪಿ ಏನಾದ್ರೂ ಚೇಚೆ, ಕೆಟ್ಟದಾಗ ಯಾಕೆ ಯೋಚನೆ ಮಾಡ್ತೀಯಾ? ಈಗೇನು ಆಗ್ಲಿವಲ್ಲ ಬಿಡು. ನೀವೇನಾದ್ರೂ ಇರ್ಲಿಲ್ಲ ಅಂದಿದ್ರೆ ನಮ್ಮನೆಯವ್ರಿಗೆ ಮತ್ತೆ ಆರ್ಯ ಸರ್ ಅವ್ರ ಮನೆಯವ್ರಿಗೆ ಏನಂತ ಉತ್ತರ ಕೊಡ್ತಿದ್ದೆ. ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ ಅಣ್ಣ. ದಿಗ್ಲು ಬೀಳ್ಬೇಡ ತಂಗ್ಯವ. ನೋಡು, ಅದ್ಯಾವ್ರು ನೀವೆಲ್ಲ ಇನ್ನಾವಸಿ ಜಾಗ್ರತೆಯಿಂದ ಇರಿ ಅಂತ ಹೇಳೋಕೆ ನಾನು ಕಳ್ಸವನೆ ಅಷ್ಟೇಯ. ನೀವೇನೇ ಹೇಳೋದಿದ್ರು ನಮ್ಮ ಉಸ್ತಾದಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ, ಅವ್ರ ಪಕ್ಕದೂರಲ್ಲಿ ಗಲ್ಡಿ ಐತಿ ಅಂತ ಹೇಳ್ದೆ ಹೋಗಿದ್ರೆ ನಾನು ಈ ಕಡೆಗೆ ಬರ್ತಾನೆ ಇರಲಿಲ್ಲ. ಏನು ಗೊತ್ತಾ, ಯಾವರು ಗುಡಿಯಾಗ ಮಾತ್ರ ಇರಕ್ಕಿಲ್ಲ, ನಮಗೆ ಬೇಕಾದಾಗ ನಮಗೆ ಬೇಕಾದ ರೂಪದಾಗೆ ನಮ್ಮನ್ನು ಬಂದು ಕಾಪಾಡ್ತಾ ಇರ್ತಾರೆ. ಅದಿರ್ಲಿ ಬಿಡು. ಈಗ ನಿಮ್ಮಿಬ್ರು ಪಿರುತಿ ವಿಚಾರ ನಿಮ್ಮ ಮನೆಯವ್ರಿಗೆ ಗೊತ್ತೈತೆ ತಾನೇ? ಅಲ್ಲ, ತಿಳ್ಕೊಳಕ್ ಹೋಗಬೇಡ. ಮನೆಯವ್ರಿಗೆ ಗೊತ್ತಿಲ್ಲದೆ ಹಿಂಗೆಲ್ಲ ಓಡಾಡೋದನ್ನ ಹೊಸಿ ಕಮ್ಮಿ ಮಾಡ್ಕೊಳ್ಳಿ. ನಮ್ಮ ಮನೆಯವ್ರೆಲ್ರಿಗೂ ಒಪ್ಪಿಗೆ ಇದೆ ಅಣ್ಣ. ನಾನು ಇವರು ಯಾವತ್ತೂ ಮದುವೆ ಆಗಬೇಕಿತ್ತು. ಏನೇನೋ ಕಾರಣಗಳಿಂದಾಗಿ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಬೆಂಗಳೂರಿಗೆ ತಲುಪಿದ್ದೆ ನಮ್ಮ ನಿಶ್ಚಿತಾರ್ಥ ಪ್ಲ್ಯಾನ್ ಮಾಡ್ಕೋತೀವಿ. ನೀವು ಬರಬೇಕು, ಅದಕ್ಕೇನು ಕರ್ಕೊಂಡು ಬನ್ನಿ. ಆಯ್ತು ಕಣವ. ಆಗ್ಲಿಂದ ನಾವಿಬ್ರು ತುಂಬಾನೇ ಮಾತಾಡಿದ್ವಿ. ಡಾಕ್ಟರ್ ನಿಮ್ಗೆ ಈ ಮಾತ್ರನ ತಗೊಳ್ಳೋದಕ್ಕೆ ಹೇಳಿದಾರಲ್ಲ, ತಗೊಂಡು ರೆಸ್ಟ್ ಮಾಡಿ. ನಾವು ಹೊರಡೋದ್ರ ಬಗ್ಗೆ ಚೇಂಜಸ್ ಸರ್ ಹೇಳ್ತಾರೆ. ನೀವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡಿ. ಮಲ್ಕೊಳ್ಳಿ. ಗೊತ್ತು ನನಗೆ, ನನ್ನ ನೆರಳಿನ ಹಾಗೆ ಆ ಜಲಂಧರ್ ನನ್ನನ್ನು ಅಂದ್ಕೊಂಡೇ ಇರ್ತಾನೆ ಅನ್ನೋದು ನನಗೆ ಗೊತ್ತು. ಆದರೆ ನನಗೂ ಒಂದು ಬದುಕಿದೆ ಅಲ್ವಾ ಜೇಂಟಿ? ಬದುಕಿದ್ರೆ ಮಾತ್ರನೇ ಬದುಕು. ಅದೇ ನಿಂಗೇನಾದ್ರೂ ಆಗಿದ್ರೆ ನಿನ್ನ ಬದುಕಿರ್ಲಿ, ಆ ಹುಡುಗಿ ಬದುಕು ಹಾಳಾಗೋಗ್ತಿತ್ತು. ಇದು ನಿನಗೆ ಗೊತ್ತಿಲ್ಲದೆ ಇರೋದಾ? ನೀನು ಪದೇ ಪದೇ ಜ್ಞಾಪಿಸ್ತಿರ್ಬೇಕಾ? ಯಾವುದನ್ನು ಜ್ಞಾಪಿಸ್ಬೇಡ. ಪದೇ ಪದೇ ನಿನಗೂ ಅದನ್ನೇ ಹೇಳಿ ನನಗೂ ಸಾಕಾಗಿ ಹೋಗಿದೆ. ಈಗ ಹೇಗೆ ರಪ್ ರಪ್ ಅಂತ ನನಗೆ ಬಾರಿಸ್ದೆ ಅಲ್ಲ, ಇದೇ ಆವೇಶನ ಆ ಜಲಂಧರ್ ಕಡೆ ತೋರಿಸಿ ಅವನ ಕಥೆನ ಮುಗಿಸೋಕೆ ಎಷ್ಟು ಬೇಕು ನಿನಗೆ? ಯಾಕದನ್ನ ಮಾಡ್ತಿಲ್ಲ? ನನಗೂ ಸಾಕಾಗಿ ಹೋಗಿದೆ. ಆದ್ರೆ ಆರ್ಯ, ಇದೆಲ್ಲ ಬೇಡ ಅಂತಾನೆ ತಾನೇ ನಾವು. ಹೌದು, ಆದ್ರೆ ಈಗ ನನಗೂ ಬದುಕು ಆಸೆ ಶುರು ಆಗಿದೆ ಕೇಶವ. ಈ ಹೆಸರು, ಅಂತಸ್ತು, ಕೀರ್ತಿ ಎಲ್ಲಾನು ಬಿಟ್ಟು ನಾನು ನಾನಾಗೆ ಬದುಕೋಣ ಅಂತ ಅನಿಸ್ತಿದೆ. ಆ ಅವಕಾಶ ಈ ಜನ್ಮದಲ್ಲಿ ನನಗಿಲ್ವಾ? ಇದೆ, ಆದ್ರೆ ಈ ಅವಕಾಶ ಜಲಂಧರ್ ಕೈಯಲ್ಲಿದೆ.
ರಾಮಣ್ಣ ಮಾತ್ರ ಅಲ್ಲ, ಅವ್ನ ಬೈಕ್ನೂ ಬ್ರಹ್ಮಚಾರಿಯ ಮಗಂದು. ಅಲ್ಲ, ನೀವು ಗಾಡೀಲಿ ಕೂತ್ಕೊತಿದ್ದಂಗೆ ಗಾಡಿ ಪಂಚರ್ ಆಗ್ಬಿಡ್ತಲ್ಲ. ಹೌ, ನನ್ನ ಟೈಮೇ ಸರಿ ಇಲ್ಲ ಬಿಡಿ. ಪರವಾಗಿಲ್ಲ, ನಡಿಯಕ್ಕೆ ನನಗೇನು ಬೇಜಾರಿಲ್ಲ. ನಾನು ಅನುನ ನೋಡಬೇಕು ಅಷ್ಟೇ. ಬನ್ನಿ, ಸ್ವಲ್ಪ ಬೇಗ ಹೋಗೋಣ. ಒಂದು ನಿಮಿಷ. ಓ, ರಾಮಣ್ಣ ಫೋನ್ ಮಾಡ್ತವನೆ. ಹಲೋ ರಾಮಣ್ಣ. ಹ್ಞೂ, ಬರ್ತಾ ಇದ್ದೀವಿ. ಏನು ಹೊಂಟ್ಬಿಟ್ರಾ? ಅಯ್ಯೋ ರಾಮಣ್ಣ, ಹೌದೇ? ನೀನು ಪರವಾಗಿಲ್ವಾ ಈಗ? ಹಾಂ, ಸರಿ ಸರಿ, ನಾನು ಹೇಳ್ತೀನಿ ಅವ್ರಿಗೆ. ಏನಾಯ್ತು? ಏನಿಲ್ಲ, ಅವರೆಲ್ಲ ಹೊಂಟ್ಬಿಟ್ರಂತೆ. ಏನು, ಹೊರಟೋದ್ರಾ? ಎಲ್ಲಿಗೆ? ಬೆಂಗಳೂರಿಗೆ. ಬೆಂಗಳೂರ್ಗ? ಯಾಕ್ರಿ ಹಂಗ್ ನೋಡ್ತಿದ್ದೀರಾ? ನನ್ಗೆ ಯಾಕೋ ನಿಮ್ಮೇಲೆ ಡೌಟು. ಅಯ್ಯೋ ರೇ, ಅವ್ರು ಇಲ್ಲಿದ್ರು ಅಂತ ಹೇಳಿದೆ ಸುಳ್ಳು ಅಂತ ಅನಿಸ್ತಿದೆ. ಏನ್ ಯಾಮರಿಸ್ತಿದ್ದೀರಾ ನನ್ನ? ಅಲ್ಲಿಂದ ಸುಳ್ಳು ಹೇಳಿ ಇಲ್ಲಿವರೆಗೂ ಬರೋ ಹಂಗ್ ಮಾಡಿದ್ರ ನನ್ನ. ಇನ್ ನಿಮ್ಮ ಹತ್ರ ನನ್ಗೆ ಯಾವ ವ್ಯವಹಾರನೂ ಇಲ್ಲ. ಹೋಗ್ರಿ ಸುಮ್ನೆ. ರೀ ನಿಂತ್ಕೊಳ್ರಿ. ರೀ ರಮ್ಯಾ ಅವ್ರೆ. ಏ ರಮ್ಯಾ, ನಿಂತ್ಕಮ್ಮಿ. ಒಬ್ರು ಎಲ್ಲಿಗ್ರಿ ಹೋಯ್ತೀರಾ ನೀವು? ಹಾ, ಇಲ್ಲೆಲ್ಲ ಗನ್ ಮಾಡಿಕೊಂಡು ಶೂಟ್ ಮಾಡಕ್ ಆಯ್ತವ್ರೆ ಅಂತಕ್ರು. ಬಂದ್ರ ಸಂಖ್ಯೆ? ನನಗ್ ನಂಬಿಕೆ ಇಲ್ಲ. ಅಯ್ಯೋ ರೀ, ದಿಟ್ವಲ್ಲು. ನಾನು ಹೇಳಿದ್ದಿಲ್ಲ ದಿಟ್ವೆ ರೀ, ದೇವರಾಣೆಗೂ. ಅಂದ್ರೆ ಇಷ್ಟೊತ್ತವರೆಗೂ ಇಲ್ಲೇ ಇದ್ದವರು ನಾನು ಇಲ್ಲಿ ತಲುಪದ್ಮೇಲೆ ಹೊರಟೋಗ್ಬಿಟ್ರ? ಇದನ್ನ ನಾನು ನಂಬೇಕಾ? ಬೇಕಾ ನೀವೇ ಅವ್ರಿಗೆ ಫೋನ್ ಮಾಡಿ ಕೇಳಿ, ನಾನು ಸುಳ್ಳು ಹೇಳ್ತಿಲ್ಲ. ಅವಳು ಫೋನಲ್ಲಿ ಮಾತಾಡಕ್ ಸಿಕ್ಕಿದ್ರೆ ನಾ ಇಲ್ಲಿವರೆಗೂ ಬರೋ ಸೀನೇ ಇರ್ತಿರ್ಲಿಲ್ಲ. ರೀ, ನೀವು ನನ್ನ ಹಂಗೆ ಅಯೋಗ್ಯನಂಗೆ ನೋಡ್ಬೇಡಿ. ಮನ್ಸಿಗೆ ಶಾನೆ ನೋವಾಯ್ತದೆ. ಸರಿ ರೀ, ರಾಮಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ, ಅವನ್ ತವೇ ಕೇಳಿ ತಿಳ್ಕೊಳ್ಳಿ. ಅವರು ನಿಮ್ ಫ್ರೆಂಡು, ನಿಮ್ ಪರವಾಗಿ ಏನಾದ್ರು ಮಾತಾಡ್ತಾರೆ. ಅಯ್ಯೋ ಹನುಮಂತಪ್ಪ, ಹುಡುಗಿರ್ ಸವಾಸ ಕಷ್ಟ ಅಂತ ಗೊತ್ತಿತ್ತು, ಅದು ಇಟ್ಟೊಂದ. ರಮ್ಯಾ ಅವ್ರೆ ರೇ. ಎಲ್ಲಿ ಹೋದ್ಲು ಅಂತ ಕಾಯ್ತಾ ಕೂತ್ರೆ ಹೀಗ್ ಮೆಸೇಜ್ ಮಾಡಿದಾಳಲ್ಲ. ಅನು ಜೊತೆ ಮಾತಾಡಿದ್ಮೇಲೆ ಫೋನ್ ಮಾಡ್ತೀನಿ. ಇವಳ್ದು ತುಂಬಾ ಜಾಸ್ತಿ ಆಗೋಯ್ತು. ಇವಳು ಹೇಳ್ತಾ ಇರೋದು ಖಂಡಿತ ಸುಳ್ಳು. ಇವಳು ಯಾವ ಅನುನು ಮೀಟ್ ಮಾಡೋದಕ್ಕೆ ಹೋಗಿಲ್ಲ. ಅವನ್ ಯಾವನೊಬ್ಬ ಮೆಸೇಜ್ ಮಾಡ್ತಿದ್ನಲ್ಲ ಪದೇ ಪದೇ, ಖಂಡಿತ ಅವನ್ನೇ ಮೀಟ್ ಮಾಡೋದಕ್ಕೆ ಹೋಗಿರ್ಬೇಕು. ನಮ್ಮ ಅಣ್ಣ ಹೇಳಿದ್ ನಿಜ, ಇವಳು ಯಾರ್ದೋ ಬಲೆಗೆ ಬಿದ್ದಿದ್ದಾಳೆ. ನಾವು ಕಂಡಿಲ್ದೇ ಇರೋದಾ? ಇನ್ನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ರಮ್ಯಾ. ನಿನಗೆ ಮಾಫಿ ಮಾಡಿದ್ದೆಲ್ಲ ಆಯ್ತು. ಅಣ್ಣ ಹೇಳಿದ ಸಂಬಂಧನೇ ನೋಡ್ತೀನಿ, ಮದ್ವೆ ಮಾಡಿ ಕಳಿಸ್ತಾ ಇರ್ತೀನಿ ಅಷ್ಟೇ. ಅಲ್ಲ, ಇಲ್ಲಿ ಗಂಟ ಬಂದು ಸುಮ್ಕೆ ಹೋಯ್ತಿದಾರಲ್ಲ, ನಿಮ್ಗೆ ನ್ಯಾಯವೇ? ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ಅಯ್ಯೋ, ತೆಪ್ಪಾಗಿ ತಿಳ್ಕೊಬೇಡಿ. ನಾನು ಹೇಳಿದ್ದು ಇಲ್ಲಿ ಗಂಟ ಬಂದು ನಿಮ್ ಫ್ರೆಂಡ್ನ ನೋಡಿದ್ರೆ ಹಂಗೆ ಹೋಯ್ತಿದ್ದೀರಲ್ಲ ಅಂತ. ನೋಡಕ್ ಅವಳು ಇಲ್ಲಿ ಇದ್ದಾಳ? ಹಾ, ಇದ್ದಾಳೆ ಏನ್ರಿ? ಅಯ್ಯೋ, ಹಂಗೆ ಹೇಳ್ಬಿಡಿ, ದಿಗ್ಲೈತೈತೆ. ರೇ, ಬೇಕಾದ್ರೆ ನಿಮ್ ಫ್ರೆಂಡ್ಗೆ ಫೋನ್ ಟ್ರೈ ಮಾಡಿ ನೋಡಿ. ಸಿಗದೆ ಇರೋ ಫೋನ್ಗೆ ಎಷ್ಟು ಅಂತ ಟ್ರೈ ಮಾಡ್ಲಿ? ಇನ್ನೇನಿದ್ರು ಅವಳೇ ಮೆಸೇಜಸ್ಗಳು ನೋಡಿ ಕಾಲ್ ಮಾಡ್ಬೇಕಷ್ಟೇ. ಸಾರಿ ರಮ್ಯಾ, ಕ್ಷಮಿಸು. ದೊಡ್ಡ ಕತೆ ಇದೆ. ಈಗ ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏರೋಪ್ಲೇನ್ ಇನ್ನೇನು ಹತ್ಕೋತಿದ್ದೀನಿ. ಫೋನ್ ಮತ್ತೆ ಸಿಗಲ್ಲ. ಬೆಂಗಳೂರಲ್ಲಿ ಸಿಗ್ತೀವಲ್ಲ, ವಿವರವಾಗಿ ಹೇಳ್ತೀನಿ. ವೆರಿ ಸಾರಿ ರಮ್ಯಾ. ಏನು? ಅನುನೇ ಮೆಸೇಜ್ ಮಾಡಿದಾಳೆ. ಏನಂತೆ? ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ. ನೋಡಿದ್ರಾ, ನಾನು ಸುಳ್ಳು ಹೇಳಿಲ್ಲ ಅಂತ ಈಗ್ಲಾರ ಗೊತ್ತಾಯ್ತಾ ನಿಮ್ಗೆ? ಸಾರಿ. ಅಯ್ಯೋ, ಸಾರಿ ಎಲ್ಲ ಏನ್ ಬೇಡ. ನಾವು ಒಳ್ಳೆಯವನು ಅಂತ ಗೊತ್ತಾಯ್ತಲ್ಲ, ಅದು ಸಾಕು. ಹಂಗಾರೆ ಬನ್ನಿ. ಎಲ್ಲಿಗೆ? ಇನ್ನೆಲ್ಲಿಗೆ? ಇಲ್ಲಿ ಗಂಟೆ ಬಂದಿದ್ದೀರಾ, ನಮ್ಮ ತೋಟದ ಮನೆ ನೋಡ್ಕೊಂಡು ಹೋಗಿರಂತೆ. ಬೇಕಾದ್ರೆ ನೀವು ಅಲ್ಲೇ ಉಳ್ಕೋಬಹುದು. ಅಯ್ಯೋ, ಚಾನ್ಸೇ ಇಲ್ಲ. ನಾನು ಇವತ್ತೇ ವಾಪಸ್ ಹೋಗ್ಬೇಕು. ವಾಪಸ್ಸಾ? ಒಬ್ರೇನಾ? ನೀವ್ ಒಳ್ಳೆ. ಸರಿ, ಬನ್ನಿ, ನಾನು ಜೊತೆಗೆ ಬರ್ತೀನಿ. ಜೊತೆಗೆ ಅಂದ್ರೆ ಏನ್ ನಮ್ಮ ಮನೆವರೆಗೂ ಬರ್ತೀರಾ? ಅಲ್ಲ, ಇಲ್ಲಿ ಬಸ್ ಎಲ್ಲ ಸರಿಯಾದ ಸಮಯಕ್ಕೆ ಸಿಗ್ತದೋ ಇಲ್ವೋ? ನೀವು ಬರೀ ನನ್ನ ನಂಬ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ. ನಿಮ್ಮ ಮನೆಗೆ ಜೋಪಾನವಾಗಿ ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಲ್ವರಾ? ಬೈಕ್ ನೆಟ್ಟುಗಿದ್ದಿದ್ರೆ ಅದ್ರಾಗೆ ಹೋಗ್ಬೋದಿತ್ತು. ಬನ್ನಿ, ಬಸ್ಸಾಗೆ ಹೋಗಮ್ಮ, ನಾನು ಬರ್ತೀನಿ. ಹೂವನ್ನೇ
ಸರ್, ಅಪ್ಪನ ಹತ್ರ ಮಾತಾಡೋವರೆಗೂ ಏನೂ ಅನ್ನಿಸ್ಲಿಲ್ಲ. ಆದರೆ ಈಗ ಅಪ್ಪನ ನೋಡಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ಝೇಂಡೆ ಅವಕಾಶ ಕೊಡಬೇಕಲ್ಲ. ಈಗ ನಾವು ಬಂದಿರೋ ಜಾಗದಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೂ ಝೇಂಡೆ ಅದಕ್ಕೆ ಅವಕಾಶ ಕೊಡಲ್ಲ. ಸರಿ, ಸುಬ್ಬವ್ರನ್ನ ಇಲ್ಲಿಗೆ ಕರ್ಸೋಣವಾ? ಆಗುತ್ತಾ ಸರ್? ಲೆಟ್ ಮಿ ಟ್ರೈ. ಆರ್ಯನ್ಗೂ ಝೇಂಡೆಗೂ ಜಟಾಪಟಿ ನಡೆಯುತ್ತೆ, ಬಟ್ ಲೆಟ್ ಮಿ ಸಿ. ಮತ್ತೆ ನಾನು ದಾದ ನೋಡಬೇಕು ಅಂತ ಕೇಳಲ್ಲ ಮನಸ್ಸು. ಇವನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾನೆ ಅಂತ ನೀನು ಅನಿಸಿರ್ಬೋದು ಮನಸ್ಸಿ. ನಿನಗಿದು ಚಿಕ್ಕ ವಿಷಯ ಆಗಿರ್ಬೋದು, ಸರ್ ನನಗೆ ನಾನು ಚಿಕ್ಕ ವಿಷಯ ಅಂತ ಎಲ್ಲಿ ಹೇಳಿದೆ ಹರ್ಷ? ನಿನ್ನ ಪ್ರತಿಯೊಂದು ವಿಷಯನೂ ನನಗೆ ದೊಡ್ಡ ವಿಷಯನೇ. ಟೆಲ್ ಮಿ, ನಿನ್ನ ತಲೆಯಲ್ಲಿ ಏನು ಓಡ್ತಿದೆ? ನೀನು ಏನು ಡಿಸೈಡ್ ಮಾಡ್ತಿದ್ಯಾ? ಹೇಳಿದ್ನಲ್ಲ, ನಾನು ಇನ್ನೂ ದಾದನ ನೋಡಬೇಕು ಅಂತ ಕೇಳೋದಿಲ್ಲ. ಕೇಳಾಯ್ತಲ್ಲ, ಹೊರಟಿದ್ದು ಆಯಿತು. ಬಟ್ ಲುಕ್ ಎಟ್ ಮೀ ನೌ, ನಾನು ದಾದನ್ಗೋಸ್ಕರ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ನೀನು ಕಾಯ್ತಿಲ್ಲ ಹರ್ಷ, ನಿನಗೆ ಆ ಥರ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಷ್ಟೇ. ಲುಕ್ ಎಟ್ ಯು, ನಿಮ್ಮ ಬ್ರೋಯಿನ್ ಲಾ ಇಲ್ಲ ಅಂದಿದ ತಕ್ಷಣ ನಿನ್ನ ಕೈ ಕಾಲೇ ಆಡಲ್ಲ, ನಿನ್ನ ಬ್ರೈನೇ ವರ್ಕ್ ಆಗಲ್ಲ ಅನ್ನೋ ಥರ ನೀನು ಬಿಹೇವ್ ಮಾಡ್ತಿದ್ಯಾ. ಯಾರ ಬಗ್ಗೆ ಹೇಳ್ತಾ ಇದೆಯಾ ಮನ್ಸಿ? ಇನ್ ಯಾರು ಹರ್ಷ? ನಮ್ಮ ಸುತ್ತ ಇರೋ ಜನಗಳು. ಲುಕ್ ಎಟ್ ಯುವರ್ ಸೆಲ್ಫ್. ಬ್ರೋಯಿನ್ ಲಾ ಕಾಣಿಸ್ತಿಲ್ಲ ಅಂತ ನೀನೆಷ್ಟು ವೀಕ್ ಆಗೋಗಿದ್ಯಾ? ನೀನು ಅವ್ರನ್ನ ನೆನಪಿಸ್ಕೊಂಡಾಗ ಅವ್ರು ನಿನ್ಗೆ ಸ್ಟ್ರೆಂತ್ ಆಗಬೇಕು, ನಿನ್ನ ಮೋಟಿವೇಟ್ ಮಾಡಬೇಕು, ನಿನ್ನ ಇನ್ಸ್ಪೈರ್ ಮಾಡಬೇಕು. ಬಟ್ ನೋಡು, ಅವ್ರು ಇಲ್ಲದೆ ಇದ್ರೆ ನಿನ್ ಕೈ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಿದ್ಯಲ್ಲ. ಯಾರೊಬ್ರು ನಮ್ಮ ಲೈಫಲ್ಲಿ ಇಲ್ಲ ಅಂತಂದ್ರೆ ಜೀವನಾನೇ ಇಲ್ಲ ಅನ್ನೋಷ್ಟು ಭಯ ಹುಡ್ಸತ್ತಲ್ವಾ? ಇಂಥವ್ರು ನಮ್ಮ ಪಾಲಿಗಿದ್ದಾರೆ ಅನ್ನೋ ಭರವಸೆಲಿ ನಾವು ಹುಟ್ಟಿದ್ವಾ? ಯು ನೋ ವಾಟ್ ಹರ್ಷ, ಬದುಕೋಕೆ ಯಾರಿಗ್ಯಾರು ಅನಿವಾರ್ಯ ಅಲ್ಲ. ಆದ್ರೆ ನೀನ್ ನನಗೆ ಅನಿವಾರ್ಯ. ಖಂಡಿತ ಅಲ್ಲ. ನಮ್ ರಿಲೇಶನ್ಶಿಪ್ ಸ್ಟ್ರಾಂಗ್ ಅಂತಂದ್ರೆ ನಾನು ಇಲ್ದೇನು ನೀನ್ ನನ್ನನ್ನ ಫೀಲ್ ಮಾಡಬಹುದು. ಯಾವತ್ತೂ ನಾನು ನಿನ್ ಸ್ಟ್ರೆಂತ್ ಆಗಿರ್ಬೇಕು ಅಂತ ಆಸೆ ಪಡ್ತೀನೋ ಹೊರತು ನಿನ್ ವೀಕ್ನೆಸ್ ಅಲ್ಲ. ಯುವರ್ ದಾದಾ ಇಸ್ ಯುವರ್ ವೀಕ್ನೆಸ್ ಹರ್ಷ. ಪ್ಲೀಸ್ ಸರಿಪಡಿಸ್ಕೋ. ಆ ಝೇಂಡೆ, ಇಲ್ಲಿಗೆ ಸುಬ್ಬೂರ್ನ ಕರ್ಸ್ಕೊಳ್ಳೋ ವ್ಯವಸ್ಥೆ ಮಾಡು. ಆರ್ಯ ಏನು ಅನು ಅಲ್ಲಿಲ್ಲದೆ ಅವರಿಗೆ ಗಾಬರಿ ಆಗಿದೆ. ಅವ್ರ ಸಮಾಧಾನಕ್ಕೋಸ್ಕರ ಅವರನ್ನ ಕರ್ಸ್ಕೊ. ಸುಬ್ಬು ಅವ್ರ ಹತ್ರ ನಾನು ಮಾತಾಡ್ತೀನಿ, ಅನು ಸೇಫ್ ಆಗಿದ್ದಾರೆ ಅಂತ. ನೀನು ಯಾರ ಹತ್ರನೂ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಝೇಂಡೆ. ಅವ್ರನ್ನ ಕರ್ಸ್ಕೊ ಅಷ್ಟೇ. ಸರಿ, ನಾ ಇಲ್ಲಿಂದ ಹೋಗ್ತೀನಿ. ಅಯ್ಯೋ, ಅದೆಂಗಾಯ್ತೈತೆ? 3 ಗಂಟೆ ಬಂದಿವ್ನಿ, ಮಳೆ ಗಂಟೆ ಬರೋದು ಬೇಡವೇ? ಇಲ್ಲ ಇಲ್ಲ, ಬೇಡ. ಆಕ್ಚುಲಿ ನೀವು ಇಲ್ಲಿವರೆಗೂ ಬರೋ ಅವಶ್ಯಕತೆನೇ ಇರಲಿಲ್ಲ. ಅಂಥದ್ರಲ್ಲಿ ಮನೆವರೆಗೂ ಬಂದು ಬೇರೆ ಯಾಕೆ ತೊಂದರೆ ತಗೊಂತೀರಾ? ಜೀವನದಾಗೆ ಕೆಲವೊಂದು ತೊಂದರೆಗಳನ್ನ ತಗೊಳ್ಳಮ್ಮ ಅಂತ ಈಗ ತೀರ್ಮಾನ ಮಾಡಿವ್ನಿ. ಸತ್ಯವಾಗ್ಲೂ ಹೇಳ್ತೀವಿ, ಬೇರೆ ಟೈಮ್ನಾಗ ಏನಾನ ಆಗಿದ್ದಿದ್ರೆ ನಾನು ಸೀದಾ ನಿಮ್ಮ ಮನೆ ಗಂಟನೆ ಬಂದು ಬಿಟ್ಬಿಟ್ಟು ಹೋಯ್ತಿದ್ದೆ.
ಆದರೆ ನನಗೂ ರಾಮಣ್ಣನ ಬೇರೆ ನೋಡಬೇಕು, ರಾತ್ರಿ ಬೇರೆ ಆಯಿತು. ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಕ್ಕೆ ಮನಸ್ಸಾಯ್ತಿಲ್ಲ. ರೀ, ನಾನೇನು ಚಿಕ್ಕ ಹುಡುಗಿನ? ಅದು ಅಲ್ಲದೆ ಇದು ನಮ್ಮ ಏರಿಯಾದಲ್ಲಿ ನಮಗೆ ಉಪಚಾರನಾ? ನಮ್ಮನೆಗೆ ನಾನು ಹೋಗೋಕೆ ನೀವು ಯಾಕ್ರಿ ಹೆಲ್ಪ್ ಮಾಡಬೇಕು? ಮೊದಲು ನಾನು ನನ್ನ ಫ್ರೆಂಡ್ನ ನೋಡಬೇಕು. ನೀವು ಹೋಗಿ ರಾಮಣ್ಣನ ನೋಡ್ಕೊಳ್ಳಿ, ಆಮೇಲೆ ಅವ್ರು ಹೇಗಿದ್ದಾರೆ ಅಂತ ಹೇಳಿ. ಏನು? ನನ್ನ ರಾಮಣ್ಣಂಗೇನು ಆಗಕ್ಕಿಲ್ಲ ಅಲ್ವಾ? ಏನೂ ಆಗಲ್ಲ. ಆದರೆ ಗುಂಡ ಹರಿಸಿದವ್ರಿಗೆ, ಗುಂಡ ಹರಿಸಿ ಅಂತ ಆರ್ಡರ್ ಮಾಡಿದವ್ರಿಗೆ ಒಂದು ಗತಿ ಆಗುತ್ತೆ. ತಲುಪಿದ ಮೇಲೆ ನಿಮ್ಮ ಫ್ರೆಂಡ್ ಹೇಗಿದ್ದಾರೆ ಅಂತ ಹೇಳೋದನ್ನ ಮರಿಬೇಡಿ. ಬರೀ ಕಾಫಿ ಆಯ್ತಾ ಅಂತ ಕೇಳಿದ್ರೆ ಆಗೋಯ್ತಾ? ದಿನಕ್ಕೆ ಎಷ್ಟು ಸರಿ ಅಂತ ಕಾಫಿ ಕುಡಿಯೋಕ್ಕಾಗುತ್ತೆ? ಅಲ್ಲ, ನಾನು ಹೊಸಿ ಇಂಟ್ರೂಟು ಹುಡುಗಿರ್ತೇವ ಮಾತು ಹೆಂಗೆ ಶುರು ಮಾಡೋದು ಅಂತ ಗೊತ್ತಾಗಕ್ಕಿಲ್ಲ. ಏನು ಇಂಟ್ರೋಟಾ? ಹಂಗಂದ್ರೇನು? ಅದೇ ಇಂಗ್ಲೀಷು. ಅದೇ ಯಾರು ತಗೊಂಡು ಮಾತಾಡದೆ ಒಬ್ಬೊಬ್ಬರೇ ಇರ್ತಾರಲ್ಲ. ಇಂಟ್ರೋವರ್ಟ್. ನಿಮ್ಗೆ ಪದ ಎಲ್ಲ ಗೊತ್ತಾ ಇಂಗ್ಲೀಷಲ್ಲಿ? ಒಂದಷ್ಟು ದಿವಸ ಇಂಗ್ಲೀಷ್ ಕಾಲೇಜ್ ಮುಂದೆ ಎಳ್ನೀರು ಮಾಡ್ತಿದ್ದೆ. ಸರಿ, ನೀವು ಹೊರಡಿ, ಟೈಮ್ ಆಯಿತು. ನೀವೊಂಥರ ಸಂದಾಗಿ ಬೈತೀರಾ, ಇಷ್ಟ ಆಯಿತು. ಬಾಯ್. ಅಷ್ಟೇನಾ? ಅಷ್ಟೇ, ಬಾಯ್. ಮಂಜು ಅವರೇ, ಹಾಂ, ನೀವು ನಾನು ಅನ್ಕೊಂಡಿದ್ದಕ್ಕಿಂತ ಒಳ್ಳೆಯವ್ರೆ. ಬಾಯ್. ಕೂತ್ಕೊಳ್ಳಿ. ಹೇಗಿದ್ದೀರಾ ಸುಬ್ಬವ್ರೆ? ಝೇಂಡೆ ನಿಮ್ಮನ್ನು ಕರೆಸ್ಕೊತಾನೋ ಇಲ್ವೋ ಅನ್ನೋ ಒಂದು ಸಣ್ಣ ಸಂಶಯ ಇತ್ತು. ನೀವು ಬಂದಿದ್ದು ಒಳ್ಳೇದಾಯ್ತು. ದಾರಿಲಿ ಬರ್ತಾ ನಿಮಗೇನು ತೊಂದರೆ ಆಗಿಲ್ಲ ತಾನೆ? ನನಗೇನು ತೊಂದರೆ ಸರ್? ನನ್ನಿಂದ ಯಾರಿಗೂ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ನಿಮ್ಮ ಕಡೆಯವರು ಜೊತೆಗೆ ಬರಬೇಕು ಅಂದರು, ನನಗೇನು ಅರ್ಥ ಆಗಲಿಲ್ಲ ಸರ್. ನನ್ನ ಮಗಳನ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಹೊರಟು ಬಂದ್ಬಿಟ್ಟೆ. ಬಂಗಾರ, ಏನಮ್ಮ ಇದೆಲ್ಲ? ನೀವೆಲ್ಲ ಮನೆಗೆ ಬರ್ಬೋದಿತ್ತಲ್ಲ. ನಿಮ್ಮ ಗೊಂದಲ ನನಗೆ ಅರ್ಥ ಆಗತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೀವಿಲ್ಲಿ ಬರೋದೇ ಉತ್ತಮ ಅಂತ ಅನ್ನಿಸ್ತು ನನಗೆ. ನಿಮ್ಮ ಹತ್ರ ಪ್ರತ್ಯೇಕವಾಗಿ ಮಾತಾಡಬೇಕಿತ್ತು, ಅದಕ್ಕೆ ಕರೆಸ್ಕೊಂಡೆ. ನನ್ನ ಜೊತೆನಾ? ನನ್ನ ಜೊತೆ ನೀವು ಮಾತಾಡೋವಂಥದ್ದು ಏನಿದೆ ಸರ್? ಕ್ಷಮಿಸಿ, ಅನು ಹತ್ರ ಏನೋ ಮಾತಾಡಬೇಕಿತ್ತೇನೋ. ನೀವು ಮಾತಾಡ್ಕೊಳ್ಳಿ, ನಾವು ಆಮೇಲೆ ಮಾತಾಡೋಣ. ಅಪ್ಪ, ಅಪ್ಪ, ಏನಾಯ್ತಪ್ಪ? ಏನಿಲ್ಲ ಮಗಳೇ, ಮಾತ್ರೆ ತರೋದು ಬಂದ್ಬಿಟ್ಟೆ. ಅಯ್ಯೋ ಅಪ್ಪ, ನೀವೇನು ಚಿಂತೆ ಮಾಡಬೇಡಿ ಅಪ್ಪ. ನಿಮ್ಮ ಡೀಟೇಲ್ಸ್ ಎಲ್ಲ ನಾನು ನನ್ನ ಫೋನಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ನಾನು ಮಾತ್ರ ತರಿಸ್ಕೊಡ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಸರ್, ಸರ್. ಆರ್ಯ ಸರ್ ತುಂಬ ದಿನಗಳಾದ್ಮೇಲೆ ಹೀಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ. ಚೇಂಡಿ ಸರ್ನ ಕರೆಯೋದೇ ಸರಿ.
ಅಪ್ಪ ಬಂದ ಒಂದು ನಿಮಿಷ. ಇನ್ನು ಸ್ವಲ್ಪ. ಅಪ್ಪ ಬಂದೆ. ಅಪ್ಪ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಪ್ಪ. ಮಾತ್ರೆ ತರೋದಕ್ಕೆ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ. ನೀನೇನು ಜಾಸ್ತಿ ಗಾಬರಿ ಆಗ್ಬೇಡ ಬಂಗಾರ. ನಾನು ಸರಿಯಾಗಿ ಇದ್ದೀನಿ, ತುಂಬ ಏನು ತೊಂದರೆ ಆಗ್ತಾ ಇಲ್ಲ. ನಾನು ಆರಾಮಾಗೇ ಇದ್ದೀನಿ. ಮೇಡಮ್ ಟ್ಯಾಬ್ಲೆಟ್. ಥ್ಯಾಂಕ್ ಯು. ಅಪ್ಪ ಇನ್ನೊಂದು ಸ್ವಲ್ಪ. ಸಾರಿ ಅಪ್ಪ, ನಿಮ್ಮನೇಲಿ ಕರೆಸಿ. ಸಾರಿ ಯಾಕೆ ಬಂಗಾರ? ಮಾತ್ರೆನಾ ನಾನೇ ತರಬೇಕಿತ್ತು. ನೀವು ರೆಸ್ಟ್ ಮಾಡಿ, ಮಲ್ಕೊಳ್ಳಿ. ಮೇಡಮ್ ಹೋಗಿ ಮಲ್ಕೊಳ್ಳಿ. ಪರವಾಗಿಲ್ಲ ಮೇಡಮ್, ನಾನಿಲ್ಲೇ ಇರ್ತೀನಿ, ನೀವು ಮಲ್ಕೊಳ್ಳಿ. ನನ್ನ ಕೆಲಸನೇ ಇದು, ನಾನು ನೋಡ್ಕೋತೀನಿ.